ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ರೀಸೆಂಟ್ ಆಗಿ ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಕರ್ಮನಿ ಸೆಲ್ವಂ ಸ್ಟೋರಿನ ನೋಡೋಣ. ಇದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಕಥೆಯಾಗಿದೆ. ಸೊ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಸೆಲ್ವಂನ ತೋರಿಸ್ತಾರೆ. ಈತ ಸಾರ್ಜದಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ನಮಗೆ ಸೆಲ್ವಂ ಹೆಂಡತಿ ಶಾಂತಿನ ತೋರಿಸ್ತಾರೆ. ಸೆಲ್ವಂಗೆ ಒಬ್ಬ ಮಗ ಕೂಡ ಇರ್ತಾನೆ. ಇವನ ಹೆಂಡತಿ ಮತ್ತು ಮಗ ಚೆನ್ನೈನಲ್ಲಿ ಇರ್ತಾರೆ. ಸೆಲ್ವಂ ಅವರನ್ನ ಬಿಟ್ಟು ಶಾರ್ಜಾಗೆ ದುಡಿಯೋಕೆ ಬಂದಿರ್ತಾನೆ. ಇಲ್ಲಿ ಸೆಲ್ವಂ ಮ್ಯಾನೇಜರ್ ಬಂದು ಸೆಲ್ವಂಗೆ ತನ್ನ ಮೊದಲ ತಿಂಗಳ ಸಂಬಳ ಕೊಡ್ತಾನೆ. ಸೆಲ್ವಂ ತನ್ನ ಸ್ಯಾಲರಿ ನೋಡಿ ತನ್ನ ಮ್ಯಾನೇಜರ್ಗೆ, ಸರಿ ದುಡ್ಡನ್ನ ನೀವೇ ಇಟ್ಕೊಳ್ಳಿ, ದಯವಿಟ್ಟು ನನ್ನ ಇಂಡಿಯಾಗೆ ವಾಪಸ್ ಕಳಿಸಿ ಅಂತ ಹೇಳ್ತಾನೆ. ಆದ್ರೆ ಮ್ಯಾನೇಜರ್ ಅವನಿಗೆ ಅದು ಹೇಗಾಗುತ್ತೆ, ಇಲ್ಲಿ ನೀನು ಬರೋಕೆ ಕಂಪನಿ ನಿನ್ನ ಮೇಲೆ ತುಂಬಾ ಖರ್ಚು ಮಾಡಿದೆ, ಅದನ್ನ ನೀನು ವಾಪಸ್ ಕೊಡ್ಬೇಕಂದ್ರೆ ನೀನು 3-4 ತಿಂಗಳ ಇಲ್ಲಿ ದುಡಿಬೇಕಾಗುತ್ತೆ. ಅಂತದ್ರಲ್ಲಿ ನೀನು ಒಂದೇ ತಿಂಗಳಲ್ಲಿ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ. ನೀನು ಟೆನ್ಷನ್ ತಗೋಬೇಡ, ನೀನು ಹೊಸದಾಗಿ ಬಂದಿದ್ದರಿಂದ ನಿನಗೆ ನಿನ್ನ ಫ್ಯಾಮಿಲಿ ನೆನಪಾಗ್ತಿರಬಹುದು. ಆದ್ರೆ ನಿನ್ನಂತೆ ತುಂಬಾ ಜನ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ನೀನೊಂದು 2 ವರ್ಷ ಇಲ್ಲಿ ಕೆಲಸ ಮಾಡಿದ್ರೆ ನಿನಗೆಲ್ಲ ಪ್ರಾಕ್ಟೀಸ್ ಆಗುತ್ತೆ. ಇನ್ನು ನಿನ್ನ ಫ್ಯಾಮಿಲಿಯಲ್ಲಿರೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಹೋಗುತ್ತೆ. ಆಗ ನಿನ್ನ ಫ್ಯಾಮಿಲಿ ಅವರೇ ನಿನ್ನ ಇಲ್ಲಿಗೆ ಕಳಿಸ್ತಾರೆ ಅಂತ ಹೇಳ್ತಾನೆ. ಆದ್ರೆ ಸೆಲ್ವಂ ಅವನಿಗೆ, ಸರ್ 2 ವರ್ಷ ಅಂದ್ರೆ ಆಗಲ್ಲ, ನಾನು ಅಷ್ಟು ದಿನ ಇಲ್ಲಿ ಇರಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಮ್ಯಾನೇಜರ್ ಅವನಿಗೆ, ಅದಾಗಲ್ಲ, ನೀನು ಅಟ್ಲೀಸ್ಟ್ 1 ವರ್ಷ ಆದ್ರೂ ಇಲ್ಲಿ ಕೆಲಸ ಮಾಡ್ಲೇಬೇಕು ಅಂತ ಹೇಳ್ತಾನೆ. ಈಗ ಬೇರೆ ಆಪ್ಷನ್ ಇಲ್ಲದೆ ಸೆಲ್ವಂ ತನ್ನ ರೂಮ್ಗೆ ಬರ್ತಾನೆ. ಇಲ್ಲಿ ಬಂದಾಗ ತನ್ನ ರೂಮ್ಮೇಟ್ಸ್ ಹತ್ರ ಫೋನ್ ತಗೊಂಡು ತನ್ನ ಹೆಂಡತಿಗೆ ವಾಟ್ಸ್ಆಪ್ ಮೆಸೇಜ್ ಮಾಡ್ತಾನೆ. ನನಗೆ ಈ ತಿಂಗಳ ಮೊದಲ ಸ್ಯಾಲರಿ ಬಂತು, ಆದ್ರೆ ನಾನು ಅದರಿಂದ ಫೋನ್ ತಗೊಳ್ಳಲ್ಲ. ನಾನು ಆ ದುಡ್ಡನ್ನ ಜಮಾ ಮಾಡಿ ಇಟ್ಕೋತೀನಿ, ಅದನ್ನ ನಾವು ನಮ್ಮ ಸಾಲ ತೀರ್ಸೋಕೆ ಯೂಸ್ ಮಾಡೋಣ. ನೀನು ಟೆನ್ಷನ್ ತಗೋಬೇಡ, ನಾನು ಇಲ್ಲಿ ಚೆನ್ನಾಗಿದ್ದೀನಿ, ನೀನು ಮಗನ್ನ ಚೆನ್ನಾಗಿ ನೋಡ್ಕೋ, ನಾನು ಆದಷ್ಟು ಬೇಗ ಇಂಡಿಯಾಗೆ ವಾಪಸ್ ಬರ್ತೀನಿ ಅಂತ ಹೇಳ್ತಾನೆ. ಈಗ ಸೀನಿಲಿಂದ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇಲ್ಲಿ ಸೆಲ್ವಂ ತನ್ನ ಹೆಂಡತಿ ಮತ್ತು ಮಗನ ಜೊತೆ ಚೆನ್ನೈನಲ್ಲಿ ಇರ್ತಾನೆ. ಈತನ ಹೆಂಡತಿ ಶಾಂತಿ ರೋಡ್ ಅಲ್ಲಿ ಇಡ್ಲಿ ಮಾಡ್ತಿರ್ತಾಳೆ. ಇನ್ನು ಸೆಲ್ವಂ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿಯ ಮನೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈಗ ಸೆಲ್ವಂ ರೆಡಿಯಾಗಿ ಸಂಪತ್ ಮನೆಗೆ ಡ್ರೈವಿಂಗ್ ಕೆಲಸ ಮಾಡೋಕೆ ಹೋಗ್ತಾನೆ. ಇಲ್ಲಿ ಸಂಪತ್ ಸೆಲ್ವಂಗೆ, ನಾನು ಇವತ್ತು ಏರ್ಪೋರ್ಟ್ಗೆ ಹೋಗ್ಬೇಕು, ನೀನು ಕಾರ್ನ ರೆಡಿ ಮಾಡು ಅಂತ ಹೇಳ್ತಾನೆ. ಇನ್ನು ಸಂಪತ್ ಬಗ್ಗೆ ನೋಡೋದಾದ್ರೆ ಈತನ ಮನೆಯಲ್ಲಿ ಒಬ್ಬ ಹೆಂಡತಿ ಮತ್ತು ಒಬ್ಬ ಮಗಳಿರ್ತಾಳೆ. ಸಂಪತ್ ತನ್ನ ಹೆಂಡತಿ ಮತ್ತು ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿರ್ತಾನೆ. ಸಂಪತ್ ಹೆಂಡತಿ ಕೂಡ ಅವನನ್ನ ತುಂಬಾ ಲವ್ ಮಾಡ್ತಿರ್ತಾಳೆ. ಆಕೆ ಸೆಲ್ವಂಗೆ, ನಾನು ಸಂಪತ್ಗೆ ಒಂದು ಸರ್ಪ್ರೈಸ್ ಕೊಡ್ಬೇಕು, ನೀನು ಆತನಿಗೆ ಹೇಳ್ಬೇಡ ಅಂತ ಹೇಳ್ತಾಳೆ. ಈಗ ಸಂಪತ್ ರೆಡಿಯಾಗಿ ಸೆಲ್ವಂ ಜೊತೆ ಕಾರಲ್ಲಿ ಹೋಗ್ತಿದ್ದಾಗ ಅಲ್ಲಿ ಸಂಪತ್ ಹೆಂಡತಿ ಕೂಡ ಬರ್ತಾಳೆ. ಈಕೆ ತನ್ನ ಮಗಳನ್ನ ಕೂತ್ಕೊಂಡು ಕಾರಲ್ಲಿ ಕೂತ್ಕೋತಾಳೆ. ಸಂಪತ್ಗೆ ಏನು ಅರ್ಥ ಆಗಲ್ಲ, ಈಕೆ ತನ್ನನ್ನ ಬಿಡೋಕೆ ಬರ್ತಿದ್ದಾಳೆ ಅಂತ ಅನ್ಕೋತಾನೆ. ಈಗ ಅವರು ಏರ್ಪೋರ್ಟ್ಗೆ ಬಂದಾಗ ಇಲ್ಲಿ ಸಂಪತ್ ಹೆಂಡತಿ ಅವನಿಗೆ, ನಾವು ಕೂಡ ನಿನ್ನ ಜೊತೆ ಬರ್ತಾ ಇದೀವಿ, ನಾವು ಕೂಡ ಟಿಕೆಟ್ ತಗೊಂಡಿದ್ದೀವಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸಂಪತ್, ನಾನು ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ, ನಾನು ತಿರುಗಾಡಕ್ಕೆ ಹೋಗ್ತಾ ಇಲ್ಲ, ನೀವು ಬರೋದು ಬೇಡ ಅಂತ ಹೇಳ್ತಾನೆ. ಈಗ ಬೇರೆ ಆಪ್ಷನ್ ಇಲ್ಲದೆ ಸೆಲ್ವಂ ಸಂಪತ್ ಹೆಂಡತಿ ಮತ್ತು ಅವನ ಮಗಳನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಈಗ ಸೀನ್ ಸೆಲ್ವಂ ಮನೆ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಶಾಂತಿನ ತೋರಿಸ್ತಾರೆ. ಈಕೆ ದಿನ ಹುಂಡಿಯಲ್ಲಿ ದುಡ್ಡನ್ನ ಹಾಕ್ತಿರ್ತಾಳೆ. ಇವರು ಮನೆ ಕಟ್ಟಬೇಕು, ಕಾರ್ ತಗೋಬೇಕಂತ ಹೇಳಿ ದುಡ್ಡನ್ನ ಸೇವ್ ಮಾಡ್ತಿರ್ತಾರೆ. ಆದ್ರೆ ಇದೆಲ್ಲ ಸೆಲ್ವಂಗೆ ಇಷ್ಟ ಇರಲ್ಲ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾವು ಶಾಂತಿಯಿಂದ ಬದುಕಬೇಕಾದ್ರೆ ಜಾಸ್ತಿ ಸಾಲ ಮಾಡ್ಕೋಬಾರದು ಅಥವಾ ಆಸೆ ಪಡಬಾರದು ಅಂತ ಹೇಳ್ತಾನೆ. ಆದ್ರೆ ಶಾಂತಿಗೆ ಇದ್ಯಾವುದು ಇಷ್ಟ ಇರಲ್ಲ. ಆಕೆ ಒಂದು ರಿಚ್ ಲೈಫ್ ನ ಬದುಕಬೇಕು ಅಂತ ಟ್ರೈ ಮಾಡ್ತಿರ್ತಾಳೆ. ಇವರು ಮಾತಾಡ್ತಿದ್ದಾಗ ಸೆಲ್ವ ಮಗ ಅಲ್ಲಿ ಒಂದು ಬುಕ್ ತಗೊಂಡು ಬರ್ತಾನೆ. ಅದರಲ್ಲಿ ಒಂದು ಟ್ರೀ ಹೌಸ್ ಇರುತ್ತೆ. ಸೆಲ್ವ ಮಗ ತನ್ನ ತಂದೆಗೆ, ನಾವು ಇಂಥ ಮನೆಯಲ್ಲಿ ಇರೋಣ ಅಂತ ಹೇಳ್ತಾನೆ. ಆಗ ಸೆಲ್ವಂ, ಈ ಮನೆನ ಮಾಡೋಕೆ ಜಾಸ್ತಿ ಖರ್ಚಾಗಲ್ಲ, ನಾನು ಈಗಲೇ ಇದನ್ನ ರೆಡಿ ಮಾಡ್ತೀನಿ ಅಂತ ಹೇಳ್ತಾನೆ. ಏಕೆಂದ್ರೆ ಸೆಲ್ವ ಮನೆ ಮುಂದೆ ಒಂದು ತೆಂಗಿನ ಮರ ಇರುತ್ತೆ. ಅದರ ಸುತ್ತ ಅವನು ಅಂತದೇ ಒಂದು ಮನೆನ ಕಟ್ತಾನೆ. ಇದು ಆ ಬುಕ್ಕಲ್ಲಿದ್ದ ಮನೆಯಂತೆ ಕಾಣ್ತಿರಲ್ಲ, ಆದ್ರೆ ಒಂದು ಸಣ್ಣ ಜೋಪಡಿ ಅಂತೆ ಕಾಣ್ತಿರುತ್ತೆ. ಹೀಗಿದ್ದಾಗ ಒಂದು ದಿನ ಸೆಲ್ವಂ ತಂಗಿ ಶಾಂತಿಗೆ ಕಾಲ್ ಮಾಡಿ, ನನ್ನ ಮಗಳು ದೊಡ್ಡವಳಾಗಿದ್ದಾಳೆ, ಆಕೆ ಮೆಚೂರ್ ಫಂಕ್ಷನ್ ಇಟ್ಕೊಂಡಿದ್ದೀವಿ, ನೀವು ಬರಬೇಕು ಅಂತ ಕರೀತಾಳೆ. ಈಗ ಮಾರನೇ ದಿನ ಸೆಲ್ವಂ ಮತ್ತು ಅವನ ಹೆಂಡತಿ ಇಬ್ಬರು ರೆಡಿಯಾಗಿ ಆ ಫಂಕ್ಷನ್ ಗೆ ಹೋಗ್ಬೇಕಂತ ಇರ್ತಾರೆ. ಆಗ ಶಾಂತಿ ಸೆಲ್ವಂಗೆ, ನಾವೊಂದು 5,000 ಗಿಫ್ಟ್ ಅನ್ನ ಇಡಬೇಕು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸೆಲ್ವಂ, ಅಷ್ಟೊಂದು ಬೇಡ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅವರಿಗೆ ಗೊತ್ತು, 2,000 ಇಟ್ರೆ ಸಾಕು ಅಂತ ಹೇಳ್ತಾನೆ. ಆದ್ರೆ ಶಾಂತಿ ಅವನ ಮಾತನ್ನ ಕೇಳಲ್ಲ. ನಿಮ್ಮ ತಂಗಿ ಗಂಡ ತುಂಬಾ ಶ್ರೀಮಂತ ವ್ಯಕ್ತಿ, ನಾವು ಇಷ್ಟಾದ ದುಡ್ಡಿಟ್ಟಿಲ್ಲ ಅಂದ್ರೆ ಅವರು ನಮ್ಮ ಬಗ್ಗೆ ಮಾತಾಡ್ಕೋತಾರೆ ಅಂತ ಹೇಳ್ತಾಳೆ. ಈಗ ಇವರು ಅಲ್ಲಿಂದ ಫಂಕ್ಷನ್ ಗೆ ಬರ್ತಾರೆ. ಇಲ್ಲಿ ಇವರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇಲ್ಲಿ ಶಾಂತಿ 5,000 ರೂಪಾಯಿನ ಗಿಫ್ಟ್ ಆಗಿ ಕೊಡ್ತಾಳೆ. ಇದನ್ನ ನೋಡಿ ಸೆಲ್ವಂ ತಂಗಿಗೆ ತುಂಬಾ ಕೋಪ ಬರುತ್ತೆ. ಆಕೆ ಶಾಂತಿನ ಸೈಡ್ಗೆ ಕರೆದು, ಇಷ್ಟು ಕಡಿಮೆ ದುಡ್ಡಿಟ್ರೆ ನಮ್ಮ ಮನೆಯವರು ಏನ್ ಅನ್ಕೋತಾರೆ, ಇದು ನನ್ನ ಅತ್ತೆ ಮಾವನಿಗೆ ಗೊತ್ತಾದ್ರೆ ನನ್ನ ಅಣ್ಣನ ಮರ್ಯಾದೆ ಹೋಗುತ್ತೆ, ಇದು ತಗೊಳ್ಳಿ 50,000, ಹೋಗಿ ಒಂದು ಬಂಗಾರದ ಚೈನ್ ತಗೊಂಡ್ ಬನ್ನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಶಾಂತಿಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಸೆಲ್ವಂ ಹತ್ರ ಹೋಗಿ ಇದೇ ವಿಷಯ ಹೇಳ್ತಾಳೆ. ಆದ್ರೆ ಸೆಲ್ವಂ ಆಕೆ ಮೇಲೆ ಕೋಪ ಮಾಡ್ತಾನೆ. ನೀನು 50,000 ಯಾಕೆ ತಗೊಂಡೆ, ಹೋಗಿ ದುಡ್ಡು ವಾಪಸ್ ಕೊಟ್ಟು ಬಾ ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಸೆಲ್ವಂ ತನ್ನ ತಂಗಿನ ಮದುವೆನ ಶ್ರೀಮಂತ ಮನೆಯಲ್ಲಿ ಮಾಡಿಸ್ಬೇಕಂತ ಸ್ವಲ್ಪ ಸಾಲನ ತಗೊಂಡಿರ್ತಾನೆ. ಆದ್ರೆ ಅದನ್ನೆಲ್ಲ ಅವನೊಬ್ಬನೇ ತೀರಿಸಿರ್ತಾನೆ. ಅದಕ್ಕೆ ಅವನು ಮತ್ತೆ ಸಾಲ ತಗೊಂಡು ಆ ಬರ್ಡನ್ನೆಲ್ಲ ತನ್ನ ಮೇಲೆ ಹಾಕೋಬಾರ್ದು ಅಂತ ಇರ್ತಾನೆ. ಅದಕ್ಕೆ ಅವನು ಆ ದುಡ್ಡನ್ನ ವಾಪಸ್ ಕೊಡು ಅಂತ ಹೇಳ್ತಾನೆ.
ಆದರೆ ಶಾಂತಿಗೆ ಈಗೋ ಹರ್ಟ್ ಆಗಿರುತ್ತೆ. ಆಕೆ ಸೀದಾ ಅಲ್ಲಿಂದ ತನ್ನ ಮನೆಗೆ ಹೋಗ್ತಾಳೆ ಮತ್ತು ತನ್ನ ಮನೆಯಲ್ಲಿಟ್ಟಿದ್ದ ಹುಂಡಿಗಳನ್ನ ಒಡೆದು ಅದರಿಂದ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡ್ತಾಳೆ. ಆಮೇಲೆ ಅದನ್ನು ತಗೊಂಡು ಬಂದು ಸೆಲ್ವಂ ತಂಗಿ ಮಗಳಿಗೆ ಕೊಡ್ತಾಳೆ. ಆದ್ರೆ ಸೆಲ್ವಂ ಭಾವ ತನ್ನ ಹೆಂಡತಿಗೆ, ನೋಡು ನಿಮ್ಮ ಅಣ್ಣ ಎಷ್ಟು ಸುಳ್ಳ ಇದ್ದಾನೆ, ಅವನ ಹತ್ರ ದುಡ್ಡಿದ್ರು ಅವನು ಬರೀ 5,000 ರೂಪಾಯಿನ ಇಟ್ಟಿದ್ದ ಅಂತ ಹೇಳ್ತಾನೆ. ಇದನ್ನ ಕೇಳಿ ಇವರಿಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಇದೇ ದುಡ್ಡನ್ನ ಅವರು ತುಂಬಾ ಕಷ್ಟದಿಂದ ಜಮಾ ಮಾಡಿ ಇಲ್ಲಿ ತಂದಿರ್ತಾರೆ. ಈಗ ಇವರು ಬೇಜಾರಲ್ಲಿ ತಮ್ಮ ಮನೆಗೆ ವಾಪಸ್ ಬರ್ತಾರೆ. ಸೆಲ್ವಂ ತನ್ನ ಮನೆಗೆ ಬಂದಾಗ ಶಾಂತಿ ಹುಂಡಿಯಿಂದ ದುಡ್ಡು ತೆಗೆದಿದ್ದಾಳೆ ಅಂತ ಗೊತ್ತಾಗುತ್ತೆ. ಇನ್ನು ಶಾಂತಿ ದುಡ್ಡನ್ನ ಜಮಾ ಮಾಡೋಕೆ ತನ್ನ ಕುತ್ತಿಗೆಯಲ್ಲಿದ್ದ ಒಂದು ಚೈನ್ ಸಹ ಮಾರಿರ್ತಾಳೆ. ಇದು ಗೊತ್ತಾಗಿ ಸೆಲ್ವಂ ಆಕೆ ಮೇಲೆ ತುಂಬಾ ಕೋಪ ಮಾಡ್ತಾನೆ. ನಾವು ಆ ದುಡ್ಡನ್ನ ಎಷ್ಟು ಕಷ್ಟಪಟ್ಟು ಜಮಾ ಮಾಡಿದ್ವಿ, ಈಗ ಅದನ್ನೆಲ್ಲ ಹೋಗಿ ಅವರಿಗೆ ಕೊಟ್ಟು ಬಂದಿದ್ದೀಯಾ? ಆದ್ರೂ ಅವನು ಎಷ್ಟು ಕೀಳಾಗಿ ನಮ್ಮ ಬಗ್ಗೆ ಮಾತಾಡ್ತಿದ್ದ. ಈ ದುಡ್ಡನ್ನ ನಾವು ಜಮಾ ಮಾಡೋಕೆ ನಮಗೆ ಇನ್ನು ಎಷ್ಟು ತಿಂಗಳು ಟೈಮ್ ಹಿಡಿಯುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದ್ರೆ ಶಾಂತಿ ಆತನಿಗೆ, ನೀವು ಹೀಗಿದ್ರೆ ಆಗಲ್ಲ, ದುಡ್ಡಿದ್ರೆ ಮಾತ್ರ ಈ ಸಮಾಜದಲ್ಲಿ ಗೌರವ ಸಿಗುತ್ತೆ, ನಾವು ಆದಷ್ಟು ಬೇಗ ತುಂಬಾ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಹೇಳ್ತಾಳೆ. ಆದ್ರೆ ಸೆಲ್ವಂ ಅದಕ್ಕೆ ಒಪ್ಪಲ್ಲ. ನಾನು ಹೇಗಿದ್ದೀನೋ ಹಾಗೆ ಖುಷಿಯಾಗಿದ್ದೀನಿ ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಸಂಪತ್ ಮತ್ತು ಅವನ ಹೆಂಡತಿ ಇಲ್ಲಿಗೆ ಬರ್ತಾರೆ. ಇವರನ್ನ ನೋಡಿ ಸೆಲ್ವಂ ಮತ್ತು ಶಾಂತಿ ತುಂಬಾ ಖುಷಿ ಆಗ್ತಾರೆ. ಇಲ್ಲಿ ಸಂಪತ್ ಮತ್ತು ಸೆಲ್ವಂ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಸೆಲ್ವಂ ಸಂಪತ್ಗೆ ತನ್ನ ಟ್ರೀ ಹೌಸ್ ನ ತೋರಿಸ್ತಾನೆ. ಇದನ್ನ ನೋಡಿ ಸಂಪತ್ ತುಂಬಾ ಖುಷಿ ಆಗ್ತಾನೆ. ಈಗ ಸಂಪತ್ ಸೆಲ್ವಂಗೆ ತಾನು ಇಲ್ಲಿ ಬಂದಿರೋ ಕಾರಣ ಹೇಳ್ತಾನೆ. ನಾನು ಮತ್ತು ನನ್ನ ಫ್ಯಾಮಿಲಿ ಸ್ವಲ್ಪ ದಿನಕ್ಕೋಸ್ಕರ ಫಾರಿನ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿವರೆಗೆ ಕಾರನ್ನ ನೋಡ್ಕೊ ಅಂತ ಹೇಳ್ತಾನೆ. ಈಗ ಸೆಲ್ವಂ ಸಂಪತ್ ಮತ್ತು ಅವನ ಫ್ಯಾಮಿಲಿನ ಏರ್ಪೋರ್ಟ್ ನಲ್ಲಿ ಡ್ರಾಪ್ ಮಾಡ್ತಾನೆ. ಸಂಪತ್ ಸೆಲ್ವಂಗೆ ಸ್ವಲ್ಪ ಹಣ ಕೊಡೋಕೆ ಬರ್ತಾನೆ. ಆದ್ರೆ ಸೆಲ್ವಂ ಅವನಿಂದ ದುಡ್ಡು ತಗೊಳ್ಳಲ್ಲ. ನೀವು ನನಗೆ ಸ್ಯಾಲರಿ ಕೊಡ್ತೀರಾ, ಮತ್ತೆ ಯಾಕೆ ಎಕ್ಸ್ಟ್ರಾ ಅಮೌಂಟ್ ಅಂತ ಹೇಳ್ತಾನೆ. ಇನ್ನು ಸೆಲ್ವಂ ವಾಪಸ್ ಮನೆಗೆ ಬರ್ತಿದ್ದಾಗ ಅವನ ಹೆಂಡತಿ ಅವನಿಗೆ ಕಾಲ್ ಮಾಡ್ತಾಳೆ. ನಮ್ಮ ಮಗ ಮೇಲಿಂದ ಬಿದ್ದ್ಬಿಟ್ಟಿದ್ದಾನೆ, ಅವನ ತಲೆಗೆ ಗಾಯವಾಗಿದೆ, ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, ನೀವು ಕೂಡ ಅಲ್ಲೇ ಬಂದ್ಬಿಡಿ ಅಂತ ಹೇಳ್ತಾಳೆ. ಇನ್ನು ಶಾಂತಿ ಸೆಲ್ವಂಗೆ, ನನ್ನ ಹತ್ರ ದುಡ್ಡಿಲ್ಲ, ನೀವು ಸ್ವಲ್ಪ ದುಡ್ಡು ತಗೊಂಡು ಬನ್ನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸೆಲ್ವಂಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಅವನ ಹತ್ರ ಕೂಡ ದುಡ್ಡು ಇರಲ್ಲ. ಇನ್ನು ಅವನು ಸಂಪತ್ಗೆ ದುಡ್ಡು ಬೇಡ ಅಂತ ಹೇಳಿರ್ತಾನೆ. ಅದಕ್ಕೆ ಅವನು ಈಗ ತನ್ನ ತಂಗಿ ಗಂಡ ಹತ್ರ ಹೋಗ್ತಾನೆ ಮತ್ತು ತನ್ನ ಪರಿಸ್ಥಿತಿನ ಹೇಳಿ ಸ್ವಲ್ಪ ದುಡ್ಡು ಕೊಡುವಂತೆ ಕೇಳ್ತಾನೆ. ಇಲ್ಲಿ ಸೆಲ್ವಂ ತಂಗಿ ಗಂಡ ಅವನಿಗೆ ಗೇಲಿ ಮಾಡ್ತಾನೆ. ನಿಮ್ಮ ಅಣ್ಣ ಅವತ್ತು ದುಡ್ಡು ಕೊಟ್ಟಿದ್ದ, ಆದ್ರೆ ಈಗ ಕೇಳೋಕೆ ವಾಪಸ್ ಬಂದಿದ್ದಾನೆ ಅಂತ ಹೇಳ್ತಾನೆ. ಈಗ ಅವನು ಇವನನ್ನ ಗೇಲಿ ಮಾಡಿ ಸ್ವಲ್ಪ ದುಡ್ಡು ಕೊಟ್ಟು ಅಲ್ಲಿಂದ ಕಳಿಸ್ಬಿಡ್ತಾನೆ. ಈಗ ಸೆಲ್ವಂ ಹಾಸ್ಪಿಟಲ್ಗೆ ಹೋಗಿ ತನ್ನ ಮಗನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾನೆ ಮತ್ತು ಆಮೇಲೆ ಅವನನ್ನ ಕರ್ಕೊಂಡು ಮನೆಗೆ ಬರ್ತಿರ್ತಾನೆ. ಇವರು ಮನೆಗೆ ಬರ್ತಿದ್ದಾಗ ಸೆಲ್ವಂ ತನ್ನ ಹೆಂಡತಿಗೆ ತಾನು ದುಡ್ಡು ಎಲ್ಲಿಂದ ಅಡ್ಜಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆಕೆಗೆ ತುಂಬಾ ಬೇಜಾರಾಗುತ್ತೆ. ಇನ್ನು ಸೆಲ್ವಂ ಹೆಂಡತಿ ತಾನು ಮಾಡಿದ ತಪ್ಪನ್ನ ಅರ್ಥ ಮಾಡ್ಕೋತಾಳೆ. ನಾನು ಈಗೋದಲ್ಲಿ ಆ ದುಡ್ಡನ್ನ ಖರ್ಚು ಮಾಡಬಾರ್ದಾಗಿತ್ತು ಅಂತ ಹೇಳ್ತಾಳೆ. ಆಗ ಸೆಲ್ವಂ ಆಕೆಗೆ, ಆಗಿದ್ದೇನೋ ಆಗಿ ಹೋಯ್ತು, ನಾನು ಅವರಿಂದ ದುಡ್ಡನ್ನ ಸಾಲಾಗಿ ತಗೊಂಡಿದ್ದೀನಿ, ಆದಷ್ಟು ಬೇಗ ಅವರ ಸಾಲನ ತೀರಿಸಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಾಂತಿ, ಈಗಲೇ ನಮಗೆ ಇಷ್ಟೊಂದು ಸಾಲ ಇದೆ, ಸಾರ್ ಕೂಡ ಊರಲಿಲ್ಲ, ಈಗ ನಾವು ಈ ದುಡ್ಡು ಎಲ್ಲಿಂದ ತರಬೇಕು ಅಂತ ಹೇಳ್ತಾಳೆ. ಆಗ ಸೆಲ್ವಂ ಆಕೆಗೆ, ನೀನು ಟೆನ್ಷನ್ ತಗೋಬೇಡ, ನೀನೇ ಹೇಳಿದ್ದೆಲ್ಲ, ನಾವು ರಿಚ್ ಲೈಫ್ ಬದುಕಬೇಕು, ಹೇಗಾದ್ರೂ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೇಕಂತ ನಾನು ಒಂದು ಯೋಚನೆ ಮಾಡಿದ್ದೀನಿ, ಅದನ್ನ ನಾಳೆಯಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಸೆಲ್ವಂ ತನ್ನ ಹೆಂಡತಿಗೆ, ನಾನು ಒಂದು ಕೆಲಸ ಮಾಡಿದ್ದೀನಿ, ಈ ಕಾರ್ನ ಟ್ಯಾಕ್ಸಿ ಆಗಿ ಕನ್ವರ್ಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅಂದ್ರೆ ಅವನು ಟ್ಯಾಕ್ಸಿ ಸರ್ವಿಸ್ ನಲ್ಲಿ ಈ ಕಾರ್ನ ಅಟ್ಯಾಚ್ ಮಾಡಿರ್ತಾನೆ. ಇದನ್ನ ಕೇಳಿ ಶಾಂತಿ ಅವನಿಗೆ, ಹಾಗೆ ಮಾಡಬೇಡ, ಯಾಕಂದ್ರೆ ಸಂಪತ್ ಸಾರ್ಗೆ ಆ ಕಾರ್ ತುಂಬಾ ಸೆಂಟಿಮೆಂಟ್, ನಾವು ಅದನ್ನ ಟ್ಯಾಕ್ಸಿ ಆಗಿ ಯೂಸ್ ಮಾಡಿದೀವಿ ಅಂತ ಅವರಿಗೆ ಗೊತ್ತಾದ್ರೆ ಅವರಿಗೆ ತುಂಬಾ ಕೋಪ ಬರುತ್ತೆ ಅಂತ ಹೇಳ್ತಾಳೆ. ಆದ್ರೆ ಸಂಪತ್ ಆಕೆಗೆ, ನಮಗೆ ಬೇರೆ ಆಪ್ಷನ್ ಇಲ್ಲ, ನಾವು ತಗೊಂಡ ಸಾಲನ ಆದಷ್ಟು ಬೇಗ ತೀರಿಸಬೇಕು, ಇನ್ನು ನಾವು ಒಳ್ಳೆ ಲೈಫ್ ಬದುಕಬೇಕಂದ್ರೆ ಏನೋ ಒಂದು ಮಾಡಬೇಕು, ಸಂಪತ್ ಸರ್ ಬಂದ್ಮೇಲೆ ಅವರಿಗೆ ನಾನು ತಿಳಿಸಿ ಹೇಳ್ಕೊತೀನಿ ಅಂತ ಹೇಳ್ತಾನೆ. ಈಗ ಮಾರನೇ ದಿನದಿಂದ ಸಂಪತ್ ತನ್ನ ಕಾರಲ್ಲಿ ಟ್ಯಾಕ್ಸಿ ನಂಬರ್ ಪ್ಲೇಟ್ ನ ಚೇಂಜ್ ಮಾಡ್ತಾನೆ. ಆಮೇಲೆ ಅವನು ಟ್ಯಾಕ್ಸಿ ಡ್ರೈವಿಂಗ್ ಗೆ ಹೋಗ್ತಾನೆ. ಇವನು ಟ್ಯಾಕ್ಸಿಗೆ ಹೋದಾಗ ಇವನ ಫಸ್ಟ್ ಬಾಡಿಗೆ 3 ಜನ ಹುಡುಗರು ಬರ್ತಾರೆ. ಇವರು ವಿಚಿತ್ರವಾಗಿರ್ತಾರೆ. ಇವರು ಕಾರಲ್ಲಿ ಏನೋ ಒಂದು ಮಾಡ್ತಿರ್ತಾರೆ. ಆಗ ಸೆಲ್ವಂ ಅವರ ಜೊತೆ ಮಾತಾಡ್ತಾನೆ. ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾನೆ. ಇವರು ಮೂವರು ಒಂದು ಮೂವಿಗೆ ಹೋಗ್ತಿರ್ತಾರೆ. ಅವರು ಸೆಲ್ವಂಗೆ, ನಾವು ಕಡಿಮೆ ರೇಟ್ ಅಲ್ಲಿ ಟಿಕೆಟ್ ನ ಬುಕ್ ಮಾಡಿದೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸೆಲ್ವಂ ಅವರಿಗೆ ಅದೇಗೆ ಅಂತ ಕೇಳ್ತಾನೆ. ಆಗ ಅವರು, ನಮಗೆ ಒಂದು ಟ್ರಿಕ್ ಗೊತ್ತು, ನಾವು ಪ್ರತಿ ನಿಮಿಷದಲ್ಲಿ 200 ರೂಪಾಯಿನ ಸಂಪಾದನೆ ಮಾಡ್ತೀವಿ ಅಂತ ಹೇಳ್ತಾನೆ. ಆಗ ಸೆಲ್ವಂ ದುಡ್ಡಿನ ಆಸೆಗಾಗಿ, ಆ ಟ್ರಿಕ್ ಏನು ಅಂತ ನನಗೂ ಕೂಡ ಹೇಳ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಅವರು, ಅದೇನೋ ದೊಡ್ಡ ವಿಷಯ, ನೀವು ನಿಮ್ಮ ಅಕೌಂಟ್ ನ ಓಪನ್ ಮಾಡಿ ಮತ್ತು ಅದರ ಮೇಲೆ 10 ಸಲ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ಸೆಲ್ವಂ ಹಾಗೆ ಮಾಡ್ತಿರ್ತಾನೆ. ಆಗ ಅವರು ಟೈಮ್ ನೋಡಿ ಸೆಲ್ವಂ ಕಾರಿಂದ ಇಳಿದು ಅವನಿಗೆ ದುಡ್ಡು ಕೊಡದೆ ಅಲ್ಲಿಂದ ಓಡೋಗ್ತಾರೆ. ಈಗ ಸೆಲ್ವಂ ರಾತ್ರಿ ಮನೆಗೆ ಬಂದಾಗ ತುಂಬಾ ಬೇಜಾರಲ್ಲಿ ಕೂತ್ಕೊಂಡಿರ್ತಾನೆ. ಆಗ ಶಾಂತಿ ಬಂದು ಏನಾಯ್ತು ಅಂತ ಕೇಳ್ತಾಳೆ. ಆಗ ಸೆಲ್ವಂ ಆಕೆಗೆ ನಡೆದ ಎಲ್ಲ ವಿಷಯನ ಹೇಳ್ತಾನೆ. ಇದನ್ನ ಕೇಳಿ ಶಾಂತಿ ಸೆಲ್ವಂಗೆ, ನೋಡಿದ್ಯಾ, ದೇವರು ಕೂಡ ನಮಗೆ ಹಿಂಟ್ ಕೊಡ್ತಿದ್ದಾನೆ, ನೀನು ಆ ಕಾರನ್ನ ಟ್ಯಾಕ್ಸಿ ತರ ಯೂಸ್ ಮಾಡಬೇಡ ಅಂತ ಹೇಳ್ತಾಳೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಸೆಲ್ವಂ ಮತ್ತೆ ಟ್ಯಾಕ್ಸಿ ಸರ್ವಿಸ್ಗೆ ಹೋಗ್ತಿರ್ತಾನೆ. ಇದನ್ನ ಕೇಳಿ ಶಾಂತಿ ಅವನಿಗೆ, ನೀವು ಮತ್ತೆ ಹೋಗ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಸೆಲ್ವಂ ಆಕೆಗೆ, ಇವತ್ತು ಕೂಡ ನನಗೆ ಮೋಸ ಆದ್ರೆ ದೇವರು ನಮಗೆ ಈ ಕೆಲಸ ಮಾಡಬೇಡ ಅಂತ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಂಡು ನಾನು ಇದನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಈಗ ಸೆಲ್ವಂ ಟ್ಯಾಕ್ಸಿ ಸರ್ವಿಸ್ಗೆ ಹೋಗ್ತಾನೆ. ಇವನು ಒಬ್ಬ ಹೀರೋಯಿನ್ ನ ಪಿಕಪ್ ಮಾಡ್ತಾನೆ. ಆಕೆ ಸೆಲ್ವಂ ಕಾರಲ್ಲಿ ಕೂತಾಗಿದ್ದರಿಂದ ಕಂಟಿನ್ಯೂ ಆಗಿ ಅಳ್ತಿರ್ತಾಳೆ. ಇದನ್ನ ನೋಡಿ ಸೆಲ್ವಂಗೆ ತುಂಬಾ ಭಯವಾಗುತ್ತೆ. ಇದರಿಂದ ನನಗೇನಾದ್ರೂ ಪ್ರಾಬ್ಲಮ್ ಆಗ್ಬೋದಾ ಅಂತ ಅನ್ಕೋತಾನೆ.
ಆ ಹುಡುಗಿ ತುಂಬಾ ಹೊತ್ತು ಅವನನ್ನ ತಿರುಗಿಸಿದ ಮೇಲೆ ಮತ್ತೆ ನನ್ನ ಎಲ್ಲಿಂದ ಪಿಕಪ್ ಮಾಡಿದ್ಯೋ ಅಲ್ಲೇ ಡ್ರಾಪ್ ಮಾಡು ಅಂತ ಹೇಳ್ತಾಳೆ. ಈಗ ಸೆಲ್ವಂ ಆಕೆನ ಮತ್ತೆ ಅದೇ ಲೊಕೇಶನ್ಗೆ ಡ್ರಾಪ್ ಮಾಡ್ತಾನೆ. ಈಕೆ ಇಳಿದು ಹೋಗುವಾಗ ಸೆಲ್ವಂಗೆ ದುಡ್ಡು ಕೊಟ್ಟು ಹೋಗ್ತಾಳೆ. ಇನ್ನು ಸೆಲ್ವಂ ಅಲ್ಲಿಂದ ಇಬ್ಬರು ವ್ಯಕ್ತಿಗಳನ್ನ ಪಿಕ್ ಮಾಡ್ತಾನೆ. ಇವರಲ್ಲಿ ಒಬ್ಬಾತ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ, ಇನ್ನೊಬ್ಬಾತ ಇನ್ಸೂರೆನ್ಸ್ ಏಜೆಂಟ್ ಆಗಿರ್ತಾನೆ. ಆ ಇನ್ಸೂರೆನ್ಸ್ ಏಜೆಂಟ್ ಬಿಸ್ನೆಸ್ ಮ್ಯಾನ್ ಗೆ ಆ ಇನ್ಸೂರೆನ್ಸ್ ತಗೊಂಡ್ರೆ ಏನೆಲ್ಲ ಪ್ರಾಫಿಟ್ ಆಗುತ್ತೆ ಅಂತ ಅವನಿಗೆ ಹೇಳ್ತಿರ್ತಾನೆ. ಅವನು ಎಲ್ಲಾ ಕ್ಯಾಲ್ಕುಲೇಷನ್ ಮಾಡಿ ಆ ಬಿಸ್ನೆಸ್ ಮ್ಯಾನ್ ಗೆ ನೀವು ಸತ್ರೆ ನಿಮ್ಮ ಮನೆಯವರಿಗೆ 6 ಕೋಟಿ ಹಣ ಸಿಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸೆಲ್ವಂ ಶಾಕ್ ಆಗ್ತಾನೆ. ಅಷ್ಟೊಂದು ದುಡ್ಡು ಬರುತ್ತಾ ಅಂತ ಅನ್ಕೋತಾನೆ. ಇನ್ನು ಸ್ವಲ್ಪ ದೂರ ಬಂದ್ಮೇಲೆ ಬಿಸ್ನೆಸ್ ಮ್ಯಾನ್ ಅಲ್ಲಿಂದ ಇಳಿದು ಹೋಗ್ತಾನೆ. ಈಗ ಕಾರಲ್ಲಿ ಇನ್ಸೂರೆನ್ಸ್ ಏಜೆಂಟ್ ಮಾತ್ರ ಇರ್ತಾನೆ. ಸೆಲ್ವಂ ಅವನಿಗೆ ಸರ್ ನಾನು ಕೂಡ ಇನ್ಸೂರೆನ್ಸ್ ಮಾಡಿಸಬಹುದಾ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಸೆಲ್ವಂಗೆ ಬಾ ನಾವು ಚಾ ಕುಡಿತಾ ಮಾತಾಡೋಣ ಅಂತ ಹೇಳ್ತಾನೆ. ಈಗ ಈತ ಇಲ್ಲಿ ಬಂದು ಸೆಲ್ವಂಗೆ ನಾನು ನಿನಗೆ 2,000 ರೂಪಾಯಿ ಕೊಟ್ರೆ ನೀನು ಏನ್ ಮಾಡ್ತೀಯ ಅಂತ ಕೇಳ್ತಾನೆ. ಆಗ ಸೆಲ್ವಂ ಆತನಿಗೆ ನಾನು ಅದನ್ನ ಸೇವ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಇನ್ಸೂರೆನ್ಸ್ ಏಜೆಂಟ್ ಅವನಿಗೆ ನಾನು ನಿನ್ನ ಹೇಗೆ ಸೇವ್ ಮಾಡ್ತೀಯ ಅಂತ ನಿನಗೆ ಕೇಳಿಲ್ಲ, ನೀನು ಅದನ್ನ ಹೇಗೆ ಖರ್ಚು ಮಾಡ್ತೀಯಾ ಅದು ಹೇಳು ಅಂತ ಹೇಳ್ತಾನೆ. ಆಗ ಸೆಲ್ವಂ ಆತನಿಗೆ ಸ್ವಲ್ಪ ದಿನದಲ್ಲಿ ದೀಪಾವಳಿ ಬರ್ತಾ ಇದೆ, ನಾನು ಅದರಿಂದ ಬಟ್ಟೆ ತಗೋತೀನಿ ಅಂತ ಹೇಳ್ತಾನೆ. ಆಗ ಇನ್ಸೂರೆನ್ಸ್ ಏಜೆಂಟ್ ಸೆಲ್ವಂಗೆ ನನ್ನ ಜೊತೆ ಇದ್ನಲ್ಲ ಬಿಸ್ನೆಸ್ ಮ್ಯಾನ್ ಅವನ ಸಾಲ ಎಷ್ಟು ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಆಗ ಸೆಲ್ವಂ ಎಷ್ಟು ಅಂತ ಕೇಳ್ತಾನೆ. ಅದಕ್ಕೆ ಆತನ ಸಾಲನೇ 2 ಕೋಟಿ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸೆಲ್ವಂ ಶಾಕ್ ಆಗ್ತಾನೆ. ಅಷ್ಟೊಂದು ಸಾಲನ, ಆದ್ರೂ ಆ ವ್ಯಕ್ತಿ ಎಷ್ಟು ಕೂಲ್ ಆಗಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಆ ಇನ್ಸೂರೆನ್ಸ್ ಏಜೆಂಟ್ ಕೇವಲ ಆ ವ್ಯಕ್ತಿ ಮಾತ್ರ ಅಲ್ಲ, ಇಲ್ಲಿರೋ ತುಂಬಾ ಜನ ಒಳ್ಳೆ ಲೈಫ್ ಅನ್ನ ಬದುಕಬೇಕಂತ ಸಾಲ ಮಾಡ್ತಾರೆ. ಈಗಿನ ಕಾಲದಲ್ಲಿ ಚೆನ್ನಾಗಿ ದುಡಿಬೇಕಂತ ಏನಿಲ್ಲ, ನಾವು ಚೆನ್ನಾಗಿ ಸಾಲ ತಗೊಂಡ್ರೆ ರಿಚ್ ಲೈಫ್ ನ ಲೀಡ್ ಮಾಡಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸೆಲ್ವಂಗೂ ಇದು ಸರಿ ಅಂತ ಅನಿಸುತ್ತೆ. ಯಾಕಂದ್ರೆ ನಾವು ಎಷ್ಟು ದಿನ ಬದುಕ್ತೀವಿ ಅಂತ ಗೊತ್ತಿಲ್ಲ, ಇರೋಷ್ಟು ದಿನ ಚೆನ್ನಾಗಿರ್ಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಅವನು ಅದೇ ದಿನ ರಾತ್ರಿ ತನ್ನ ಹೆಂಡತಿ ಮತ್ತು ಮಗಳನ್ನ ಕರ್ಕೊಂಡು ಒಂದು 5 ಸ್ಟಾರ್ ಹೋಟೆಲ್ಗೆ ಊಟ ಮಾಡೋಕೆ ಹೋಗ್ತಾನೆ. ಆದ್ರೆ ಶಾಂತಿಗೆ ಇದೆಲ್ಲ ನೋಡಿ ಭಯ ಆಗ್ತಿರುತ್ತೆ. ಆಕೆ ಸೆಲ್ವಂ ಯಾಕೆ ಇಷ್ಟೊಂದು ಚೇಂಜ್ ಆಗಿದ್ದಾನೆ ಅಂತ ಅನ್ಕೋತಾಳೆ. ಈಗ ಇವರು ಊಟ ಮಾಡಿ ಮುಗಿಸಿದ ಮೇಲೆ ಅಲ್ಲಿನ ಬಿಲ್ 4,000 ಆಗುತ್ತೆ. ಇದನ್ನ ನೋಡಿ ಶಾಂತಿ ಮತ್ತೆ ಭಯ ಪಡ್ತಾಳೆ. ಆಕೆ ಸೆಲ್ವಂಗೆ ಇಷ್ಟೊಂದು ಬಿಲ್ಲ, ನಾವು ಒಂದು ವಾರ ದುಡಿದ್ರೆ ಇಷ್ಟೊಂದು ಹಣ ಸಿಗುತ್ತೆ, ಇದೇ ರೀತಿ ನಾವು ಖರ್ಚು ಮಾಡ್ತಾ ಇದ್ರೆ ನಿಮ್ಮ ತಂಗಿಗೆ ಯಾವಾಗ ದುಡ್ಡು ವಾಪಸ್ ಕೊಡೋಕಾಗುತ್ತೆ ಅಂತ ಕೇಳ್ತಾಳೆ. ಆಗ ಸೆಲ್ವಂ ಸಾಲ ತೀರಿಸಬೇಕಾದ್ರೆ ಮತ್ತೆ ಸಾಲ ಮಾಡಬೇಕು, ಅದರ ಬಗ್ಗೆ ನೀನು ಟೆನ್ಷನ್ ತಗೋಬೇಡ ಅಂತ ಹೇಳ್ತಾನೆ. ಈಗ ಸೆಲ್ವಂ ಮತ್ತೆ ಟ್ಯಾಕ್ಸಿ ಓಡಿಸೋಕೆ ಹೋಗ್ತಾನೆ. ಆಗ ಅವನ ಕಾರಲ್ಲಿ ಒಬ್ಬ ರಿಯಲ್ ಎಸ್ಟೇಟ್ ನ ವ್ಯಕ್ತಿ ಬರ್ತಾನೆ. ಈತ ಒಬ್ಬ ರಿಯಲ್ ಎಸ್ಟೇಟ್ ಬ್ರೋಕರ್ ಆಗಿರ್ತಾನೆ. ಈತ ಲ್ಯಾಂಡ್ ನ ತಗೊಳ್ಳೋದು ಮಾರೋದು ಮಾಡ್ತಿರ್ತಾನೆ. ಇದನ್ನ ನೋಡಿ ಸೆಲ್ವಂಗೂ ತನ್ನ ಒಂದು ಸ್ವಂತ ಮನೆ ಇರಬೇಕಂತ ಆಸೆ ಆಗುತ್ತೆ. ಅವನು ಆ ಏಜೆಂಟ್ ಗೆ ನಾನು ಕೂಡ ಮನೆ ತಗೋಬೇಕು ಅನ್ಕೊಂಡಿದ್ದೀನಿ, ಅದು ಎಷ್ಟಾಗುತ್ತೆ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಸೆಲ್ವಂಗೆ ನೀವು ಜಾಗ ತಗೋಬೇಕಂದ್ರೆ ಒಂದೇ ಸಲ ಪೇಮೆಂಟ್ ಮಾಡ್ಬೇಕಂತ ಏನಿಲ್ಲ, ನೀವು ಇನ್ಸ್ಟಾಲ್ಮೆಂಟ್ ಮೂಲಕನೂ ಪೇ ಮಾಡಬಹುದು. ನಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ 50,000 ಇದೆ, ನೀವು ನಮ್ಮಲ್ಲಿ 50,000ನ ಪೇ ಮಾಡಿ ನಿಮ್ಮ ಹೆಸರಿಗೆ ಲ್ಯಾಂಡ್ ನ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸೆಲ್ವಂಗೆ ತುಂಬಾ ಖುಷಿ ಆಗುತ್ತೆ. ಈಗ ಅವನು ತನ್ನ ಮನೆಗೆ ಬಂದು ಶಾಂತಿಗೆ ನಾವು ಕೂಡ ಒಂದು ಜಾಗನ ತಗೋಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಾಂತಿ ನಾವು ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರೋದು ಅಂತ ಹೇಳ್ತಾಳೆ. ಆಗ ಸೆಲ್ವಂ ನನ್ನ ಹತ್ರ 15,000 ಇದೆ, ನಾವೊಂದು 35,000ನ ಜಮಾ ಮಾಡಬೇಕು ಅಂತ ಹೇಳ್ತಾನೆ. ಈಗ ಸೆಲ್ವಂ ದುಡ್ಡನ್ನ ಜಮಾ ಮಾಡ್ಬೇಕಂತ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾನೆ. ಅವನು ಬೆಳಗ್ಗೆ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಕೆಲಸ ಮಾಡ್ತಿರ್ತಾನೆ. ಇದನ್ನ ನೋಡಿ ಶಾಂತಿಗೆ ತುಂಬಾ ಬೇಜಾರಾಗುತ್ತೆ, ಯಾಕಂದ್ರೆ ಅವನು ಮನೆಗೆ ಟೈಮೇ ಕೊಡ್ತಿರಲ್ಲ. ಹೀಗಿದ್ದಾಗ ಒಂದು ದಿನ ಸೆಲ್ವಂ ಕಾರ್ ಓಡಿಸಿದಾಗ ಒಬ್ಬ ವ್ಯಕ್ತಿಯಿಂದ ಅವನಿಗೆ ಕ್ರೆಡಿಟ್ ಕಾರ್ಡ್ ಬಗ್ಗೆ ಗೊತ್ತಾಗುತ್ತೆ. ಅದರ ಬಗ್ಗೆ ಸೆಲ್ವಂಗೆ ಮೊದಲು ಗೊತ್ತಿರಲ್ಲ. ಕ್ರೆಡಿಟ್ ಕಾರ್ಡ್ ಇಂದ ನಾವು ಸಾಲದಲ್ಲಿ ಯಾವ್ದಾದ್ರು ವಸ್ತುವನ್ನ ತಗೋಬಹುದು ಅಂತ ಅವನಿಗೆ ಗೊತ್ತಾಗುತ್ತೆ. ಆಗ ಅವನು ಒಂದು ಕ್ರೆಡಿಟ್ ಕಾರ್ಡ್ ನ ತಗೋತಾನೆ. ಇನ್ನು ಆತ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿ ಒಂದು ಟಿವಿನ ಮನೆಗೆ ತಗೊಂಡು ಬರ್ತಾನೆ. ಇದನ್ನ ನೋಡಿ ಶಾಂತಿ ಮತ್ತು ಅವಳ ಮಗ ಕೂಡ ತುಂಬಾ ಖುಷಿ ಆಗ್ತಾರೆ. ಇನ್ನು ಆ ದಿನ ರಾತ್ರಿ ಸೆಲ್ವಂ ಶಾಂತಿಗೆ ನೀನು ಇವತ್ತು ಅಡಿಗೆ ಮಾಡಬೇಡ, ನಾವು ಝೊಮ್ಯಾಟೊ ಇಂದ ಆರ್ಡರ್ ಮಾಡಿ ಊಟ ತರಿಸೋಣ ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡಿ ಶಾಂತಿಗೆ ವಿಚಿತ್ರ ಅನಿಸುತ್ತೆ. ಇವನು 1 ರೂಪಾಯಿನ ಜಮಾ ಮಾಡ್ತಿದ್ದ, ಆದ್ರೆ ಈಗ ನೋಡಿದ್ರೆ ಹೆಂಗ್ ಬೇಕೋ ಹಾಗೆ ಖರ್ಚು ಮಾಡ್ತಿರ್ತಾನೆ. ಹೀಗೆ ಸೆಲ್ವಂ ಟ್ಯಾಕ್ಸಿ ಓಡಿಸ್ತಿರ್ತಾನೆ. ಆಗ ಅವನು ಒಂದು ದಿನ ಶಾರ್ಜಾದಲ್ಲಿದ್ದ ತನ್ನ ಮ್ಯಾನೇಜರ್ ನ ಇಲ್ಲಿ ಮೊದಲ ಬಾರಿಗೆ ಮೀಟ್ ಆಗಿರ್ತಾನೆ. ಇಲ್ಲಿ ಆ ಮ್ಯಾನೇಜರ್ ಇಂದ ಸೆಲ್ವಂಗೆ ಶಾರ್ಜಾದಲ್ಲಿ ಇಂಡಿಯಾಕ್ಕಿಂತ ಜಾಸ್ತಿ ಪೇಮೆಂಟ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಮತ್ತು ಒಂದು ಸಾರಿ ಹೋಗಿ ಅಲ್ಲಿ ಕೆಲಸ ಮಾಡಿದ್ರೆ ಲೈಫ್ ಸೆಟ್ ಅಂತ ಹೇಳ್ತಾನೆ. ಒಂದು ದಿನ ಸೆಲ್ವಂ ತನ್ನ ಹೆಂಡತಿಗೆ ನಾವು ಇವತ್ತು ಶಾಪಿಂಗ್ಗೆ ಹೋಗೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವರು ರೆಡಿಯಾಗಿ ಮಾರ್ಕೆಟ್ ಹೋಗಿ ಅವನಿಗಾಗಿ ವೇಟ್ ಮಾಡ್ತಿರ್ತಾರೆ. ಆದ್ರೆ ತುಂಬಾ ಹೊತ್ತಾದ್ರೂ ಸೆಲ್ವಂ ಬರ್ತಿರಲ್ಲ. ಆಗ ಅವನ ಮಗ ತನ್ನ ತಾಯಿಯ ಫೋನ್ ತಗೊಂಡು ಸೆಲ್ವಂ ಟ್ಯಾಕ್ಸಿನ ಬುಕ್ ಮಾಡ್ತಾನೆ. ಇದನ್ನ ನೋಡಿ ಸೆಲ್ವಂ ಕೂಡ ಶಾಕ್ ಆಗ್ತಾನೆ. ಅವನು ತನ್ನ ಹೆಂಡತಿ ಮತ್ತು ಮಗನ ಕಾರಲ್ಲಿ ಕರ್ಕೋತಾನೆ. ಇನ್ನು ರಾತ್ರಿ ಸೆಲ್ವಂ ಮನೆಗೆ ಬಂದಾಗ ತನ್ನ ಹೆಂಡತಿಗೆ ನಾಳೆ ದಿನ ಶಾರ್ಜಾದಿಂದ ದೊಡ್ಡ ಮ್ಯಾನೇಜರ್ ಇಂಡಿಯಾನ ಸುತ್ತೋಕೆ ಬರ್ತಿದ್ದಾರೆ, ನಾನು ಅವರನ್ನ ಟ್ಯಾಕ್ಸಿಯಲ್ಲಿ ಕರ್ಕೊಂಡು ಹೋದ್ರೆ ಒಂದು ದಿನಕ್ಕೆ ನನಗೆ 5,000 ರೂಪಾಯಿನ ಕೊಡ್ತಾರೆ. ಇನ್ನು ಅವರಿಗೆ ನನ್ನ ಕೆಲಸ ಇಷ್ಟ ಆದ್ರೆ ನನ್ನ ಶಾರ್ಜಾಗೆ ಕೂಡ ಕರ್ಕೊಂಡು ಹೋಗ್ತಾರೆ. ನಾನು 1-2 ವರ್ಷ ಅಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಸಾಲ ಎಲ್ಲ ತೀರಿಸಿ ನಮ್ಮ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಾಂತಿ ಸೆಲ್ವಂಗೆ 2 ವರ್ಷ ನಿಮ್ಮನ್ನು ಬಿಟ್ಟು ನಾನು ಇಲ್ಲಿ ಹೇಗೆ ಇರ್ಲಿ ಅಂತ ಹೇಳ್ತಾಳೆ. ಆದ್ರೆ ಸೆಲ್ವಂ ನಮ್ಮ ಪರಿಸ್ಥಿತಿ ಚೆನ್ನಾಗಬೇಕಾದ್ರೆ ಕಷ್ಟಪಡದೆ ತಪ್ಪಲ್ಲ ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಸೆಲ್ವಂ ಮಗನ ಶಾಲೆಯಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ. ಸೆಲ್ವಂ ಅವನಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋ ಟೈಮಲ್ಲಿ ನಾನು ಅಲ್ಲಿ ಬರ್ತೀನಿ ಅಂತ ಹೇಳ್ತಾನೆ. ಇನ್ನು ಅದೇ ದಿನ ಶಾರ್ಜಾದಿಂದ ಆ ಮ್ಯಾನೇಜರ್ ಕೂಡ ಬಂದಿರ್ತಾನೆ. ಅದಕ್ಕೆ ಸೆಲ್ವಂ ಅದೇ ಕೆಲಸದಲ್ಲಿ ಬ್ಯುಸಿಯಾಗಿ ಆ ಪ್ರೋಗ್ರಾಮ್ಗೆ ಹೋಗೋಕೆ ಆಗಲ್ಲ. ಇದರಿಂದ ಸೆಲ್ವಂ ಮಗನಿಗೆ ತುಂಬಾ ಬೇಜಾರಾಗುತ್ತೆ. ಆದರೆ ಸೆಲ್ವಂ ಅವನನ್ನ ಕನ್ವಿನ್ಸ್ ಮಾಡ್ಕೋತಾನೆ. ಅದಾದ್ಮೇಲೆ ಸೆಲ್ವಂ ಅಲ್ಲಿಂದ ತನ್ನ ಹೆಂಡತಿ ಮತ್ತು ಮಗನ ಕರ್ಕೊಂಡು ಅದೇ ಏಜೆಂಟ್ ಹತ್ರ ಹೋಗ್ತಾನೆ ಮತ್ತು ಇಲ್ಲಿ ತನ್ನ ಲ್ಯಾಂಡ್ ಗಾಗಿ ಅಡ್ವಾನ್ಸ್ ಕೊಡ್ತಾನೆ. ಶಾಂತಿಗೆ ಸೆಲ್ವಂ ಹತ್ರ ಕೇವಲ 25,000 ಇದೆ ಅಂತ ಗೊತ್ತಿರುತ್ತೆ. ಆದ್ರೆ ಇಲ್ಲಿ ಸೆಲ್ವಂ ಆತನಿಗೆ 50,000 ಕೊಡ್ತಾನೆ.
ಇದನ್ನ ನೋಡಿ ಶಾಂತಿ ಶಾಕ್ ಆಗ್ತಾಳೆ. 50,000 ಎಲ್ಲಿಂದ ಬಂತು ಅಂತ ಕೇಳ್ತಾಳೆ. ಆಗ ಸೆಲ್ವಂ ಆಕೆಗೆ ನಾನು ಲೋನ್ ತಗೊಂಡಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಾಂತಿಗೆ ತುಂಬಾ ಕೋಪ ಬರುತ್ತೆ. ನಾವು ಆಲ್ರೆಡಿ ಇಷ್ಟೊಂದು ಸಾಲದಲ್ಲಿದ್ದೀವಿ, ಮತ್ತೆ ಯಾಕೆ ಲೋನ್ ತಗೊಂಡೆ ಅಂತ ಕೇಳ್ತಾಳೆ. ಆದ್ರೆ ಸೆಲ್ವಂ ಆಕೆಗೆ ನೀನು ಚಿಂತೆ ಪಡಬೇಡ, ನಾನು ಹೇಗಾದ್ರೂ ಮಾಡಿ ಆ ಸಾಲನೆಲ್ಲ ತೀರಿಸ್ತೀನಿ. ಅಷ್ಟಕ್ಕೂ ನಿನಗೆ ತಾನೇ ಲಕ್ಸುರಿ ಲೈಫ್ ಬೇಕಾಗಿತ್ತು, ಅದಕ್ಕೆ ನಾನು ನನ್ನ ಕುಟುಂಬಕ್ಕೋಸ್ಕರ ಕಷ್ಟ ಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಾಂತಿಗೆ ತುಂಬಾ ಬೇಜಾರಾಗುತ್ತೆ. ತನ್ನಿಂದಾನೇ ಸೆಲ್ವಂ ಹೀಗೆ ರೆಡಿ ಆಗಿದ್ದಾನೆ ಅಂತ ಅನ್ಕೋತಾಳೆ. ಈಗ ಸೆಲ್ವಂ ಅವರನ್ನ ಒಂದು ಬಸ್ ಸ್ಟಾಪ್ ಅಲ್ಲಿ ಬಿಟ್ಟು ಅಲ್ಲಿಂದ ಟ್ಯಾಕ್ಸಿಗೆ ಹೋಗ್ತಾನೆ. ಈ ಕಡೆ ಶಾಂತಿ ಬೇಜಾರಲ್ಲಿ ಬಸ್ ಸ್ಟಾಪ್ ಅಲ್ಲಿ ಕೂತ್ಕೊಂಡಿರ್ತಾಳೆ. ಆಕೆ ಸೆಲ್ವಂ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ಸೆಲ್ವಂ ಕಾರ್ ಓಡಿಸ್ಕೊಂಡು ಹೋಗ್ತಿದ್ದಾಗ ಅವನಿಗೆ ಆಕ್ಸಿಡೆಂಟ್ ಆಗುತ್ತೆ. ಇದನ್ನ ನೋಡಿ ಸೆಲ್ವಂ ತುಂಬಾ ಬೇಜಾರಾಗ್ತಾನೆ. ಅವನು ಮಳೆಯಲ್ಲಿ ಹಾಗೆ ಕೂತ್ಕೊಬಿಡ್ತಾನೆ. ಆಕ್ಚುಲಿ ಸೆಲ್ವಂ ಇವತ್ತೊಂದು ದಿನ ಟ್ಯಾಕ್ಸಿ ಓಡಿಸಿ ನಾಳೆ ಹೋಗಿ ಸಂಪತ್ ಮನೆಯಲ್ಲಿ ಕಾರನ್ನ ಇಡಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಆದ್ರೆ ಈಗ ನೋಡಿದ್ರೆ ಆ ಕಾರ್ಗೆ ಆಕ್ಸಿಡೆಂಟ್ ಆಗಿರುತ್ತೆ. ಇನ್ನು ಸೆಲ್ವಂ ಮನೆಗೆ ಬಂದಾಗ ಅವನ ಹತ್ರ ಕಾರ್ ಇರಲ್ಲ. ಇದನ್ನ ನೋಡಿ ಶಾಂತಿ ಸೆಲ್ವಂ ಕಾರ್ನ ಸಂಪತ್ ಮನೆಯಲ್ಲಿ ಇಟ್ಟಿದ್ದಾನೆ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಸೆಲ್ವಂ ಶಾಂತಿಗೆ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಶಾಂತಿ ಕೂಡ ಶಾಕ್ ಆಗ್ತಾಳೆ. ಈಗ ಕಾರ್ನ ಏನ್ ಮಾಡ್ಬೇಕು ಅಂತ ಕೇಳ್ತಾಳೆ. ಆಗ ಸೆಲ್ವಂ ಆಕೆಗೆ ಆ ಕಾರ್ನ ರಿಪೇರಿ ಮಾಡಿಸೋಕೆ 1.5 ಲಕ್ಷ ಬೇಕಾಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಾಂತಿ ಮತ್ತೆ ಶಾಕ್ ಆಗ್ತಾಳೆ. ಆಕೆ ನಾವು ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಸೆಲ್ವಂ ಏನ್ ಮಾಡಕ್ಕಾಗಲ್ಲ, ನಾವು ಮತ್ತೆ ಸಾಲ ಮಾಡಿ ಆ ಕಾರ್ನ ರಿಪೇರಿ ಮಾಡಿಸ್ಬೇಕು ಅಂತ ಹೇಳ್ತಾನೆ. ಈಗ ಸೆಲ್ವಂ ಅಲ್ಲಿಂದ ಸಾಲ ಕೇಳೋಕೆ ತನ್ನ ತಂಗಿ ಗಂಡನ ಹತ್ರ ಹೋಗ್ತಾನೆ. ಅವನಿಗೆ ತನ್ನ ಪರಿಸ್ಥಿತಿ ಹೇಳಿ ಸಾಲ ಕೇಳ್ತಾನೆ. ಆಗ ಆತ ಅವನಿಗೆ ನಿಮ್ಮ ಯೋಗ್ಯತೆಗಿಂತ ಜಾಸ್ತಿ ಆಸೆ ಪಡಬಾರ್ದು ಅಂತ ಹೇಳಿ ಸಾಲ ಕೊಟ್ಟು ಕಳಿಸ್ತಾನೆ. ಈಗ ಸೆಲ್ವಂಗೆ ಬೇರೆ ಆಪ್ಷನ್ ಇಲ್ಲದೆ ಅವನಿಂದ ದುಡ್ಡು ತಗೊಂಡು ಹೋಗಿ ಆ ಕಾರ್ನ ರಿಪೇರಿ ಮಾಡಿಸ್ತಾನೆ. ಆಮೇಲೆ ಹೋಗಿ ಸಂಪತ್ ಮನೆಯಲ್ಲಿ ಆ ಕಾರ್ನ ಇಡ್ತಾನೆ. ಇದಾದ್ಮೇಲೆ ಸೆಲ್ವಂಗೆ ಸಂಪತ್ ವಾಪಸ್ ಊರಿಗೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನು ಹೋಗಿ ಸಂಪತ್ನ ಮೀಟ್ ಆಗ್ತಾನೆ. ಇಲ್ಲಿ ಬಂದು ನೋಡಿದಾಗ ಸೆಲ್ವಂಗೆ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಸಂಪತ್ ಹೆಂಡತಿ ತೀರ್ಕೊಂಡಿರ್ತಾಳೆ. ಸಂಪತ್ ಹೆಂಡತಿಗೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಸಂಪತ್ ಆಕೆಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಂತ ಫಾರಿನ್ ಗೆ ಕರ್ಕೊಂಡು ಹೋಗಿರ್ತಾನೆ. ಆದ್ರೆ ಅಲ್ಲಿ ಟ್ರೀಟ್ಮೆಂಟ್ ವರ್ಕೌಟ್ ಆಗದೆ ಸಂಪತ್ ಹೆಂಡತಿ ತೀರ್ಕೊಂಡಿರ್ತಾಳೆ. ಇಲ್ಲಿ ಸಂಪತ್ ಸೆಲ್ವಂಗೆ 6 ತಿಂಗಳ ಸ್ಯಾಲರಿನ ಅಡ್ವಾನ್ಸ್ ಆಗಿ ಕೊಟ್ಟು ನಾನು 6 ತಿಂಗಳವರೆಗೆ ಒಬ್ಬನಿರ್ಬೇಕು ಅನ್ಕೊಂಡಿದ್ದೀನಿ, ಅಲ್ಲಿವರೆಗೆ ಈ ದುಡ್ಡನ್ನ ಇಟ್ಕೋ ಅಂತ ಹೇಳ್ತಾನೆ. ಆದ್ರೆ ಸೆಲ್ವಂ ಅವನಿಂದ ದುಡ್ಡು ತಗೊಳ್ಳಲ್ಲ. ಅವನು ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಬಂದು ಶಾಂತಿಗೆ ಇದೇ ವಿಷಯ ಹೇಳ್ತಾನೆ. ಇದನ್ನ ಕೇಳಿ ಶಾಂತಿ ಕೂಡ ತುಂಬಾ ದುಃಖ ಪಡ್ತಾಳೆ. ಇನ್ನು ಮಾರಣ ದಿನದಿಂದ ಸೆಲ್ವಂ ಯಾರಿಂದ ಸಾಲ ತಗೊಂಡಿದ್ದಾನೋ ಅವರೆಲ್ಲ ಇವರ ಮನೆಗೆ ಬರ್ತಿರ್ತಾರೆ. ಸೆಲ್ವಂ ಅವರಿಂದ ತಪ್ಪಿಸಿಕೊಂಡು ತಿರುಗಾಡ್ತಿರ್ತಾನೆ. ಶಾಂತಿ ಅವರಿಗೆ ಸೆಲ್ವಂ ಮನೆಯಲ್ಲಿ ಇಲ್ಲ ಅಂತ ಹೇಳ್ತಿರ್ತಾಳೆ. ಹೀಗಿದ್ದಾಗ ಒಂದು ದಿನ ಸೆಲ್ವಂ ಮನೆಗೆ ಒಂದು ಪಾಸ್ಪೋರ್ಟ್ ಬರುತ್ತೆ. ಇದನ್ನ ನೋಡಿ ಶಾಂತಿ ಕೂಡ ಶಾಕ್ ಆಗ್ತಾಳೆ. ಯಾಕಂದ್ರೆ ಸೆಲ್ವಂ ಆಕೆಗೆ ತಾನು ಪಾಸ್ಪೋರ್ಟ್ ಗೆ ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿರಲ್ಲ. ಅವನು ಶಾಂತಿಗೆ ನಾನು ಶಾರ್ಜಾಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗಿ 1-2 ವರ್ಷ ಕೆಲಸ ಮಾಡಿದ್ರೆ ನಮ್ಮ ಎಲ್ಲಾ ಸಾಲ ತೀರೋಗುತ್ತೆ ಅಂತ ಹೇಳ್ತಾನೆ. ಹೀಗೆ ಸೆಲ್ವಂ ಶಾರ್ಜಾಗೆ ಬಂದಿರ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಈಗ ನೋಡ್ತಿದ್ದಂಗೆ 1 ವರ್ಷ ಟೈಮ್ ಕಳೆಯುತ್ತೆ. ಸೆಲ್ವಂ ತನ್ನ ಮ್ಯಾನೇಜರ್ ಹತ್ರ ಹೋಗಿ ನಾನು ಇಂಡಿಯಾಗೆ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಮ್ಯಾನೇಜರ್ ಅವನನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ. ನಿನ್ನ ಕೆಲಸದಿಂದ ಬಾಸ್ ತುಂಬಾ ಖುಷಿಯಾಗಿದ್ದಾರೆ, ನಿನಗೆ ಬೇಕಿದ್ರೆ ಸ್ಯಾಲರಿ ಕೂಡ ಜಾಸ್ತಿ ಮಾಡಬಹುದು, ನೀನು ಇಲ್ಲೇ ಇರು ಅಂತ ಹೇಳ್ತಾನೆ. ಮತ್ತು ಬಾಸ್ ನಿನಗೆ ಒಂದು ಮೊಬೈಲ್ ಕೂಡ ಕೊಡಿಸ್ತಾರೆ ಅಂತ ಹೇಳ್ತಾನೆ. ಆದ್ರೆ ಸೆಲ್ವಂ ಅವನ ಮಾತನ್ನ ಕೇಳಲ್ಲ. ನನಗೆ ಫೋನ್ ಬೇಡ, ಆ ಫೋನ್ ನನ್ನ ಹತ್ರ ಇದ್ರೆ ಬೇರೆ ವಿಷಯ ಕಡೆ ನನ್ನ ಗಮನ ಹೋಗುತ್ತೆ ಅಂತ ಹೇಳ್ತಾನೆ. ಇನ್ನು ಕಂಪನಿ ನನ್ನ ಮೇಲೆ ಮಾಡಿದ ಎಲ್ಲಾ ಖರ್ಚನ್ನ ನಾನು ಕೊಡ್ತೀನಿ, ನಾನು ಇಲ್ಲಿಂದ ಹೋಗ್ತೀನಿ, ನಾನು ಆಲ್ರೆಡಿ ಟಿಕೆಟ್ ನ ಕೂಡ ಬುಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಈಗ ಮ್ಯಾನೇಜರ್ ಸೆಲ್ವಂಗೆ ತನ್ನ ಪಾಸ್ಪೋರ್ಟ್ ನ ಕೊಡಿಸ್ತಾನೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಮ್ಯಾನೇಜರ್ ಕೂಡ ತುಂಬಾ ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಿರ್ತಾನೆ. ಅವನು ಕೇವಲ ವರ್ಷದಲ್ಲಿ 2 ವಾರ ಮಾತ್ರ ತನ್ನ ಮನೆಗೆ ಹೋಗಿ ಬರ್ತಿರ್ತಾನೆ. ಈಗ ಸೆಲ್ವಂ ತನ್ನ ರೂಮ್ಗೆ ಹೋಗಿ ತನ್ನ ರೂಮ್ಮೇಟ್ಸ್ಗೂ ಇಲ್ಲಿವರೆಗೆ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ನೆಕ್ಸ್ಟ್ ನಲ್ಲಿ ಸೆಲ್ವಂ ಇಂಡಿಯಾಗೆ ಬಂದಿರ್ತಾನೆ. ಅವನು ತನ್ನ ತಂಗಿ ಗಂಡ ಹತ್ರ ಹೋಗಿ ಅವನಿಂದ ತಗೊಂಡ ಸಾಲನ ತೀರಿಸ್ತಾನೆ. ಆಮೇಲೆ ಅವನು ಮನೆಗೆ ಬರ್ತಾನೆ. ಶಾಂತಿ 1 ವರ್ಷ ಆದ್ಮೇಲೆ ಸೆಲ್ವಂನ ನೋಡಿ ತುಂಬಾ ಖುಷಿ ಆಗ್ತಾಳೆ. ಆಕೆ ಹೋಗಿ ಸೆಲ್ವಂನ ಹಗ್ ಮಾಡ್ಕೋತಾಳೆ. ಇನ್ನು ಮಾರನೇ ದಿನ ಸಂಪತ್ ಸೆಲ್ವಂನ ಮೀಟ್ ಆಗೋಕೆ ಬರ್ತಾನೆ. ಆಕ್ಚುಲಿ ಸಂಪತ್ ತನ್ನ ಮಗಳ ಜೊತೆ ಒಂದು ಫಾರಿನ್ ಟ್ರಿಪ್ ಗೆ ಹೋಗ್ತಿರ್ತಾನೆ. ಅದಕ್ಕೆ ಅವನು ಸೆಲ್ವಂನ ಮೀಟ್ ಆಗಿ ಅವನ ಜೊತೆ ಮಾತಾಡಿ ಹೋಗ್ಬೇಕಂತ ಬಂದಿರ್ತಾನೆ. ಇಲ್ಲಿ ಸೆಲ್ವಂ ಸಂಪತ್ಗೆ ಸರ್ ನಾನು ನಿಮಗೊಂದು ವಿಷಯ ಹೇಳಬೇಕು ಅಂತ ಹೇಳ್ತಾನೆ. ಆಗ ಸಂಪತ್ ನನಗೆ ಗೊತ್ತು, ನೀನು ನನ್ನ ಕಾರನ್ನ ಟ್ಯಾಕ್ಸಿ ಆಗಿ ಯೂಸ್ ಮಾಡಿದೀಯಾ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸೆಲ್ವಂ ಶಾಕ್ ಆಗ್ತಾನೆ. ಆಗ ಸಂಪತ್ ಅವನಿಗೆ ನಿಂದು ಏನೋ ಪ್ರಾಬ್ಲಮ್ ಇರಬೇಕು, ಅದಕ್ಕೆ ನೀನು ನನ್ನ ಕಾರನ್ನ ಟ್ಯಾಕ್ಸಿ ಆಗಿ ಯೂಸ್ ಮಾಡಿದೀಯಾ, ಅದಕ್ಕೆ ನಾನು ನಿನಗೆ ಏನು ಹೇಳಕ್ಕೆ ಹೋಗ್ಲಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಸಂಪತ್ ಸೆಲ್ವಂಗೆ ತನ್ನ ಕಾರ್ ಕೀನ ಕೊಡ್ತಾನೆ. ಆದ್ರೆ ಸೆಲ್ವಂ ಆ ಕಾರ್ನ ತಗೊಳ್ಳಲ್ಲ. ಆಗ ಸಂಪತ್ ಇದು ನನ್ನ ಆಸೆ ಅಲ್ಲ, ನನ್ನ ಹೆಂಡತಿಯ ಆಸೆ, ಆಕೆ ನಿನಗೆ ಈ ಕಾರನ್ನ ಕೊಡು ಅಂತ ಹೇಳಿದ್ಲು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸೆಲ್ವಂ ಕೂಡ ತುಂಬಾ ಖುಷಿ ಆಗ್ತಾನೆ. ಈಗ ಅವನು ಆ ಕಾರನ್ನ ತಗೋತಾನೆ ಮತ್ತು ಆ ಕಾರ್ನ ಮತ್ತೆ ಟ್ಯಾಕ್ಸಿ ಆಗಿ ಕನ್ವರ್ಟ್ ಮಾಡಿ ಈಗ ತನ್ನ ಲೈಫ್ ನ ಲೀಡ್ ಮಾಡ್ತಿರ್ತಾನೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.